ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನೋ ಗೊತ್ತಿಲ್ಲ, ಮದುವೆ ವಿಡಿಯೋ ಹಾಕಬೇಕು ಅಂತ ಅನ್ನಿಸ್ತಿತ್ತು. ನಮ್ಮ ಮನೇಲಿ ನಾವು ಖುಷಿಯಾಗಿದ್ದ ದಿನಗಳು ಅಂದರೆ ನನ್ನ ಮದುವೆ ಟೈಮ್ ಅಷ್ಟೇ. ನಮ್ಮಮ್ಮ ನಮ್ಮಣ್ಣ ಎಲ್ಲರೂ ಇದ್ದರು. ಸುಮಾರು ನನ್ನ ಮದುವೆಲಿದ್ದವ್ರು ಎಷ್ಟೊಂದು ಜನ ತೀರೇ ಹೋಗಿದ್ದಾರೆ. ಅವ್ರನ್ನೆಲ್ಲ ನೆನಪು ಈ ವಿಡಿಯೋದಲ್ಲಿ ಸೆರೆ ಆಗಿದೆ. ಇನ್ನು ನಮ್ಮ ವಿಡಿಯೋ ಮಾಡಿದ್ದಿದ್ದು ನಮ್ಮ ಜಗಣ, ಅವರು ಇಲ್ಲ. ಒಂಥರ ನೋವು, ಏನೋ ಗೊತ್ತಿಲ್ಲ. ಈ ವಿಡಿಯೋ ನನ್ನ ಮೆಮೊರಿಯಲ್ಲಿರಲಿ ಅಂತ ಅಂದ್ಬಿಟ್ಟು ಇವತ್ತು ನಾನು ನನ್ನ ಮದುವೆದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಮ್ಮ ಮಂಡ್ಯ ಸೈಡಲ್ಲಿ ಹೇಗೆ ಮದುವೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಪೂರ್ತಿ ವಿಡಿಯೋ ಇದರಲ್ಲಿದೆ ನೋಡಿ. ಇದರಲ್ಲಿ ನಾನು ಏನು ಹೇಳಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ. ಆ ಥರ ನಮ್ಮ ಮನೆಯಲ್ಲಿ ನಾವು ನಕ್ಕಿದ್ದಿದ್ದು ಲಾಸ್ಟು ಒಂದು ಸಂಭ್ರಮ ಅಂದರೆ ನನ್ನ ಮದುವೆ ದಿನಗಳಷ್ಟೇ. ಈ ವಿಡಿಯೋ ನೋಡ್ತಾಯಿದ್ರೆ ನನಗಂತೂ ಕಣ್ಣಲ್ಲಿ ನೀರು ಏನಾದರೂ ಮೋಸ್ಟ್ಲಿ ರಕ್ತ ಬರೋಂಗಿದ್ರೆ ಅದೇ ಬಂದ್ಬಿಡೋದೇನೋ ಅಂತ ಅನಿಸುತ್ತೆ. ನಮ್ಮಣ್ಣ ನಮ್ಮಮ್ಮ ನೋಡಿದ್ರೆ ಕರಳು ಕಿತ್ಕೊಂಡು ಬರುತ್ತೆ. ನನಗೆ ಗೊತ್ತಿಲ್ಲ, ನನಗೆ ಅಪ್ಲೋಡ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಅದಕ್ಕೆ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದರಲ್ಲಿ ಚಪ್ರ ದಿನದಲ್ಲಿ ಏನೇನು ಮಾಡ್ತಿರ್ತೀವಿ ನಮ್ಮ ಮಂಡ್ಯದಲ್ಲಿ ಶಾಸ್ತ್ರಗಳು ಅನ್ನೋದು ಅಷ್ಟೇ ಇದೆ. ನೆಕ್ಸ್ಟು ನಾನು ಇನ್ನೊಂದು ವಿಡಿಯೋ ಹಾಕ್ತೀನಲ್ಲ, ಅದರಲ್ಲಿ ನೆಕ್ಸ್ಟ್ ವಿಡಿಯೋನ ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ.
ಇದು ನಮ್ಮದು ರಿಸೆಪ್ಷನ್ದು. ನನ್ನ ಮೇಕಪ್ ಎಲ್ಲ ನನ್ನ ಮದುವೆಯಲ್ಲಿ ಶಾಲಿನಿನೇ ಮಾಡಿದ್ದು. ನನ್ನ ಫ್ರೆಂಡ್ ಅವಳ ಮದುವೆ ಟೈಮಲ್ಲಿ ನಾನು ಏನೋ ಬಾಣತನದಲ್ಲಿ 1 ತಿಂಗಳು ನಾನು ಅವಳ ಮದುವೆನೇ ನೋಡೋಕ್ಕಾಗಲಿಲ್ಲ. ಅದೊಂದು ನನಗೆ ಬೇಜಾರು. ನನ್ನ ಎಂಗೇಜ್ಮೆಂಟಲ್ಲಿ, ನನ್ನ ರಿಸೆಪ್ಷನಲ್ಲಿ, ನನ್ನ ದಾರೆಲೆಲ್ಲ ಅವಳೇ ರೆಡಿ ಮಾಡಿರೋದು. ಪಾಪ ಈ ಜನ ನಿಮ್ಗೆ ಗೊತ್ತಲ್ವಾ, ರೆಡಿ ಮಾಡೋಕ್ಕೆ ಬಿಡಲ್ಲ. ಹಳ್ಳಿಲಂತೂ ಮದುವೆ ಆದರೆ ನಾವು ಹೆಂಗೆ ಬೇಕು ಹಂಗೆ, ನಾವೇನು ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಆ ಥರ ಆಗೋಗಿತ್ತು. ನನಗಂತೂ ಏನೂ ಇಷ್ಟನೇ ಆಗಲಿಲ್ಲ ಮೇಕಪ್ಪು. ಅದರಲ್ಲಿ ಏನೋ ಒಂಥರ ಹೆಂಗೋ ಹೊತ್ತಾಗಿ ಮದುವೆ ಆದರೆ ಸಾಕು. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಮದುವೆ ಮಾಡೋದೇ ಒಂದು ದೊಡ್ಡ ವಿಷಯ. ಹೆಂಗೋ ಹೊತ್ತಾಗಿ ಆಗೋದ್ರೆ ಸಾಕು ಅನ್ನೋ ಥರ ಇತ್ತು. ಆಮೇಲೆ ನಾವು ಮನೆ ಬೇರೆ ಅದೇ ಟೈಮಲ್ಲಿ ಕಟ್ಟಿದ್ವಿ. ಮದುವೆ ಮನೆ ಎಲ್ಲ ಒಂಥರ ಸ್ವಲ್ಪ ಬರ್ಡನೇ ಆಯಿತು ಅಂತಲೇ ಹೇಳ್ಬೋದು. ನಂಗೆ ಮನೆ ಕಟ್ಟಬೇಕಾದ್ರೂ ಅಷ್ಟೇ, ಮದುವೆ ಮಾಡಬೇಕಾದ್ರೂ ಅಷ್ಟೇ, ನಿಮ್ಮ ಜೊತೆ ನಾನು ಇರ್ತೀನಿ ಮಾಡ್ಕೊ ಅಂತ ನನಗೆ ಯಾರೂ ಸಪೋರ್ಟ್ ಕೊಟ್ಟಿಲ್ಲ. ಒಂಥರ ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಿಜವಾಗ್ಲೂ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀನಿ, ತುಂಬ ಕಷ್ಟಪಟ್ಟಿದ್ದೀನಿ. ಆ ಮನೆ ಮಾಡಬೇಕಾದ್ರೂ ಅಷ್ಟೇ. ನಮ್ಮ ಅಣ್ಣ ದೊಡ್ಡವನು ನನ್ನ ಜೊತೆ ಸ್ವಲ್ಪ ಅವನು ಕೈ ಜೋಡಿಸಿದ್ದಾನೆ. ನಮ್ಮಮ್ಮ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ನಾನು ದುಡಿಯೋದ್ರ ಜೊತೆ ಅವ್ರು ಮಾಡಿದ್ದಾರೆ. ಬಟ್ 100% ಎಫರ್ಟ್ ಹಾಕಿರೋದು ನಾನೇ ಅಂತ ಹೇಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗಬೇಕು ಈ ವಿಡಿಯೋ. ಈ ಮದುವೆ ಮಾಡ್ಕೊಂಡಿದ್ದು ತುಂಬ 99% ನನ್ನ ಎಫರ್ಟಲ್ಲೇ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಇದು ನಮ್ಮ ಚಪ್ರದಲ್ಲಿ ಅರಿಶಿನ ಶಾಸ್ತ್ರ ಮಾಡ್ತಾರಲ್ಲ, ಅದು ನಮ್ಮ ಕಡೆ ಮಂಡ್ಯ ಸೈಡವ್ರು ಎಲ್ಲರೂ ಚಪ್ರದ ದಿನ ಈವ್ನಿಂಗು ಈ ಥರ ಎಲ್ಲ ಅರಿಶಿನ ಹಚ್ಚಿ ಸ್ನಾನ ಮಾಡಿಸಿ, ಅಲ್ಲಿ ನಮ್ಮ ಊರಲ್ಲಿರೋರೆಲ್ಲ ಅಕ್ಕಿ ಹಾಕಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಾರೆ. ನೀರು ಇದು ಈ ಥರ ನಮ್ಮದು ಮದುವೆ ಇರುತ್ತೆ. ಈ ಮದುವೆ ಟೈಮಲ್ಲಿ ನಾನು ಹಾಕಿದ್ದೀನಲ್ಲ ಬೈತಾಳೆ ಬಟ್ಟು ಓಲೆ, ಇದನ್ನೆಲ್ಲ ನಾನೇ ಮಾಡ್ಕೊಂಡಿದ್ದು. ನನಗೆ ಒಂಥರ ಖುಷಿ. ಎಲ್ಲರೂ ಆಗುತ್ತಾ ಮಾಡೋಕ್ಕೆ ಅಂತ ಹೇಳ್ತಾಯಿದ್ರು. ನೈಟ್ ಕುತ್ಕೊಂಡು ಮಗ್ಗಿನ ಜಡೆನೂ ನಾನೇ ರೆಡಿ ಮಾಡಿದ್ದೆ. ಒಂದು ಶಾರ್ಟ್ಸ್ ವಿಡಿಯೋದಲ್ಲಿ ನಾನು ಹಾಕಿದ್ದೆ, ನನ್ನ ಮದುವೆಯಲ್ಲಿ ನಾನೇ ಮಗ್ಗಿನ ಜಡೆ ಮಾಡ್ಕೊಂಡಿದ್ದು ಅಂತ. ಅದನ್ನು ಯಾಕೆ ಮಾಡಿಕೊಂಡೆ ಅಂತ ಅಂದರೆ, ಆಗ ನಿಜವಾಗ್ಲೂ 1000-2000 ರೂಪಾಯಿಗೂ ತುಂಬ ನನಗೆ ಅದ್ರ ವ್ಯಾಲ್ಯೂಸ್ ಗೊತ್ತಿರುತ್ತೆ. ಏನಕ್ಕಾದರೂ ಆಗುತ್ತೆ, ಅಕಸ್ಮಾತ್ ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಿಲ್ಲ, ಅಟ್ಲೀಸ್ಟ್ ಒಂದು ಪೆಂಡಲ್ಗಾದರೂ ಆಗ್ಬೋದು ಅನ್ನೋದು ನನ್ನ ಥಿಂಕಿಂಗು. ಯಾಕಂದರೆ ಗೊತ್ತಿಲ್ಲ, ಮಾತ್ರ ಅಮೌಂಟ್ ಇರೋದ್ರಲ್ಲೇ ನಾವು ಮದುವೆ ಮಾಡ್ಕೋಬೇಕಲ್ವ. ಹಂಗಾಗಿ ನಮ್ಮ ಅಣ್ಣ ಮದುವೆನ ತುಂಬ ಚೆನ್ನಾಗೇ ಮಾಡ್ದ. ಡೆಕೋರೇಷನ್ ಎಲ್ಲ ಚೌಟ್ರಿಲಿ ಹೆಂಗಿರುತ್ತೆ ಹಂಗೆ ಮಾಡಿಸಿದ್ದ. ಮತ್ತು ಅವ್ನಿಗೆ ಇಷ್ಟನೇ ಇರಲಿಲ್ಲ ಮನೆ ಹತ್ರ ಮಾಡೋದು. ಈಗಲೂ ಚೌಟ್ರಿ ಸಿಕ್ಕಿದ್ರೆ ನಾನು ಜನನೆಲ್ಲ ಅಲ್ಲಿಗೆ ಕರ್ಕೊಬರ್ತೀನಿ, ಚೌಟ್ರಿ ಕೊಟ್ಟರೆ ಸಾಕು ಅನ್ನೋ ಥರ ಅವನ ಥಾಟಲ್ಲಿ ಇದ್ದಿದ್ದು. ಅವನು ನನ್ನ ಜೊತೆ ಯಾವಾಗಲೂ ನಿಂತ್ಕೊಂಡಿದ್ದ ಸಪೋರ್ಟಿವ್ ಆಗಿ. ಅವ್ನು ಇಲ್ಲದೇ ಇವತ್ತು ನಾವು ವೀಡಿಯೋ ನೋಡಿದಾಗೆಲ್ಲ ನಮ್ಮ ಅಣ್ಣ ಇಲ್ಲದೆ ವೀಡಿಯೋ ನೋಡೋಕ್ಕೆ ತುಂಬ ಕರಳು ಕಿತ್ತಿ ಬರುತ್ತೆ. ಅದೆಲ್ಲ ನನಗೆ ನೆನಪಾಗ್ತಿತ್ತು. ಹಂಗಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅನ್ನಿಸ್ತು. ನಾನು ಮಾಡ್ತಾಯಿದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ಸಿಕ್ಕಿರೋ ಅಷ್ಟು ಅದೃಷ್ಟ ನನಗೆ ನಿಜವಾಗ್ಲೂ ಸಿಕ್ಕಿಲ್ಲ. ಆದರೆ ಪ್ರೀತಿಲೇನೂ ಕಡಿಮೆ ಆಗಿರಲಿಲ್ಲ. ಬಡತನ ಇದ್ರೂ ಪ್ರೀತಿ ಇತ್ತು. ಈಗ ಅದಕ್ಕಿಂತ ನೋವು ಜಾಸ್ತಿ ಆಗೋಯಿತು. ಬಟ್ ದುಡ್ಡು ಯಾವತ್ತಾದರೂ ಯಾರು ಬೇಕಾದರೂ ಸಂಪಾದನೆ ಮಾಡ್ಬೋದು. ಬಟ್ ಆ ಪ್ರೀತಿ ನಮ್ಮ ಅಣ್ಣ ನಮ್ಮಮ್ಮನ ಕಳ್ಕೊಂಡಿದ್ದೀವಲ್ಲ, ಅದನ್ನು ಸಂಪಾದನೆ ಮಾಡೋಕ್ಕಾಗಲ್ಲ. ಹಂಗಾಗಿ ಇದೆಲ್ಲ ನೆನೆಸ್ಕೊಂಡ್ರೆ ನನಗೊಂಥರ ಹಿಂಸೆ ಅಂತ ಅನಿಸುತ್ತೆ. ಈ ಫೋಟೋ ವೀಡಿಯೋಸ್ ಎಲ್ಲ ನೋಡಿದಾಗ ಎಲ್ಲರೂ ಖುಷಿ ಪಡ್ತಿದ್ವಿ. ಈಗ ಅದೇ ವೀಡಿಯೋ ಫೋಟೋಸ್ ನೋಡಿದಾಗ ದುಃಖ ಪಡ್ತೀವಿ. ಅಂದರೆ ಯಾವ ಟೈಮಲ್ಲಿ ಯಾವ್ದು ಖುಷಿ ಕೊಡುತ್ತೆ, ಯಾವ್ದು ದುಃಖ ಕೊಡುತ್ತೆ, ಏನೂ ಹೇಳೋಕ್ಕಾಗಲ್ಲ. ಅದೇ
ಅದಕ್ಕೆ ಈ ವಿಡಿಯೋಸ್ಗಳೇ ಉದಾಹರಣೆ ಅಂತಲೇ ಹೇಳ್ಬೋದು. ನನ್ನ ಮದುವೆಲಿ ನಾವು ನಮ್ಮ ಮನೆಯಲ್ಲೆಲ್ಲ ಸಂಭ್ರಮ ಅಂದರೆ ಸಂಭ್ರಮ, 5 ಜನನೂ ಸಖತ್ ಸಂಭ್ರಮ ಪಡ್ತಿದ್ರು. ಆ ದಿನಗಳು ಇನ್ಯಾವತ್ತೂ ಈ ಸಂಭ್ರಮ ಬರೋದೇ ಇಲ್ಲ. ಈ ವಿಡಿಯೋಸ್ ನೋಡಿದ್ರೆ ಒಂಥರ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಿಮಗೆ ಹೆಣ್ಮಕ್ಳು ಜೀವನ ಅದೊಂದು ತವ್ರ ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತೀವಿ ಅಂದರೆ, ಅದರಲ್ಲೂ ನಾನು ರಿಲೇಟಿವೇ ಮದುವೆ ಆಗ್ತಾ ಇದ್ರೂ ನನಗೆ ತುಂಬ ನೋವಾಗ್ತಿತ್ತು. ನಮ್ಮೂರು, ನಮ್ಮ ಮನೆ, ನನಗೆ ನಿಜವಾಗ್ಲೂ ಬೆಂಗಳೂರು ಜೀವನ ಇಷ್ಟ ಇರಲಿಲ್ಲ. ನನಗೆ ಆ ಊರು, ಆ ಮನೆ, ಅದನ್ನು ನಾನು ಕಟ್ಟಿ ಒಂದು ತಿಂಗಳು ನಾನು ಆ ಮನೇಲಿರಲಿಲ್ಲ. ಆ ಫೀಲಿಂಗ್ಸು ನಾನು ಮನೆ ಕಟ್ಟಿದಾಗ ಊರಲ್ಲೇ ಸ್ವಲ್ಪ ದಿನ ಇದ್ಬಿಡೋಣ ಅನ್ನೋ ಥರನೇ ಇದ್ದಿದ್ದು. ಬಟ್ ಆವಾಗ ಮದುವೆ ಫಿಕ್ಸ್ ಆಗೋಯ್ತಲ್ವ, ಹಾಗಾಗಿ ಇರೋಕ್ಕಾಗಲಿಲ್ಲ. ಹಂಗೆ ಹಿಂದೆನೇ ಮದುವೆ, ಆ ಮನೆ ಬಿಟ್ಟು, ಆ ಊರು ಬಿಟ್ಟು ಎಲ್ಲ ಬರಬೇಕಾದ್ರೆ ಎಷ್ಟು ನೋವಾಗುತ್ತೆ ಅಂತ ಗೊತ್ತು. ಅದರಲ್ಲೂ ನಾನು ತುಂಬಾ ಸೆಂಟಿಮೆಂಟು, ಬೇಗ ಎಲ್ಲರನ್ನೂ ನಾನು ಹಚ್ಕೊಬಿಡ್ತೀನಿ. ನನ್ನನ್ನು ನಾನು ಇಷ್ಟಪಡೋದಕ್ಕಿಂತ ಜಾಸ್ತಿ ನಾನು ಬೇರೆಯವ್ರನ್ನೇ ಇಷ್ಟಪಟ್ಟಿದ್ದೀನಿ. ಅದು ನಿಜವಾಗ್ಲೂ ತಪ್ಪು. ನಮ್ಮನ್ನು ನಾವು ಇಷ್ಟಪಡೋಕ್ಕೆ ಶುರು ಮಾಡಬೇಕು ಅಂತ ನನಗೆ ಇತ್ತೀಚಿನ ದಿನಗಳಲ್ಲಿ ಅಷ್ಟೇ ಗೊತ್ತಾಗಿರೋದು. ತುಂಬಾ ಈ ವಿಡಿಯೋಸ್ ಎಲ್ಲ ನೋಡಿದ್ರೆ ನನಗೆ ಒಂಥರ ಖುಷಿ ಅಂದರೆ ಖುಷಿ ಆಗುತ್ತೆ. ತುಂಬ ಒಂಥರ ಈ ಥರ ಮತ್ತೆ ಇರಬೇಕಿತ್ತು, ನಮ್ಮ ಮನೆ ಹಿಂಗೆ ಇರಬೇಕಿತ್ತು ಅಂತ ಅನಿಸುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ನಾವು ಪಡ್ಕೊಬಂದಿರೋದಷ್ಟೇ. ಇವಳೇ ನನ್ನ ಮದುವೆಯಲ್ಲಿ ರೆಡಿ ಮಾಡಿದ್ದು. ನಮ್ಮ ಶಾಲಿ, ನನ್ನ ಎಂಗೇಜ್ಮೆಂಟು, ಧಾರೆ ಎಲ್ಲದಕ್ಕೂ ಇವಳೇ ಮಾಡಿದ್ದು. ಫ್ರೆಂಡು ಅಂದರೆ ಅವಳು ನಮ್ಮ ಜೊತೆಯಲ್ಲೇ ಬೆಳೆದಿರೋದು. ನಾವೆಲ್ಲ ಒಟ್ಟಿಗೆ ನಮ್ಮೂರಲ್ಲಿ ನಮ್ಮ ರಿಲೇಟಿವೇ ಅಂತಲೇ ಹೇಳ್ಬೋದು. ನಾವೆಲ್ಲ ಫ್ರೆಂಡ್ಲಿ ಆಗಿದ್ವಲ್ಲ, ಹಂಗಾಗಿ ನನ್ನ ಫ್ರೆಂಡ್ ಅಂತ ಹೇಳಿದೆ ಅಷ್ಟೇ. ಈ ಥರ ನೀರೆಲ್ಲ ಉಯ್ದು ಮುಗಿದ್ಮೇಲೆ ಎಲ್ಲರೂ ನಮ್ಮೂರಲ್ಲಿ ಎಷ್ಟು ಜನ ಇರ್ತಾರೋ ಅವರೆಲ್ಲ ಬಂದು ನೀರು ಉಯ್ತಾರೆ, ಅಷ್ಟೊಂದು ನೀರು. ಅದಾದಮೇಲೆ ಅಕ್ಕಿ ಎಲ್ಲ ಇಕ್ಕಿ ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಇದು ನಮ್ಮ ಮಂಡ್ಯದ ಕಡೆ ಇರೋದು ಶಾಸ್ತ್ರ, ಚಪ್ರದ ಕೆಳಗಡೆ ಮಾಡೋದು. ಈ ಕಡೆ ಎಲ್ಲ ಸ್ವಲ್ಪ ಜನ ನೈಟಲ್ಲಿ ಅರಿಶಿನ ಹಚ್ಚಿ ಶಾಸ್ತ್ರ ಮಾಡ್ತಾರಲ್ಲ, ಆ ಥರ ನಮ್ಮ ಕಡೆ ಇಲ್ಲ. ನಮ್ದು ಏನೇ ಇದ್ರೂ ಚಪ್ರದಲ್ಲೇ ಮಾಡೋದು. ಇದಕ್ಕಿಂತ ಮುಂಚೆನೂ ರಿಲೇಟಿವ್ ಅವ್ರಿವ್ರ ಮನೆಯಲ್ಲೆಲ್ಲ ಮುಂಚೆನೇ ನೀರು ಉಯ್ಯೋದೆಲ್ಲ ಮಾಡಿರ್ತಾರೆ. ಒಂದು ವಾರ ಅಥವಾ 3 ದಿನ 4 ದಿನ ಅವ್ರವ್ರ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲ ಕರ್ಕೊಂಡೋಗಿ ಅಡುಗೆ ಮಾಡಿಸಿ ಈ ಥರನೇ ಆಚೆ ನೀರೆಲ್ಲ ಉಯ್ದು ಮಾಡ್ತಾರೆ. ನಮ್ಮ ಕಡೆ ಈ ಥರ ಇದೆ. ಇದೆಲ್ಲ ಎಲ್ಲರನ್ನೂ ನೋಡಿದ್ರೆ ನನಗೊಂಥರ, ನಾನು ದೂರ ಇದ್ದೀನಲ್ಲ ಬೆಂಗಳೂರಲ್ಲಿ, ಅದಕ್ಕೆ ಹಂಗೆ ಅನಿಸುತ್ತೆ. ನಮ್ಮ ಊರವ್ರನ್ನೆಲ್ಲರ ಮುಖಗಳು ನೋಡಿದ್ರೆ ನನಗೊಂಥರ ಖುಷಿ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ತವ್ರ ಮನೆ ಇರಬೇಕು. ಬಟ್ ನಾನು ಇಷ್ಟು ಬೇಗ ಕಳ್ಕೊತೀನಿ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಎಲ್ಲ ನನಗೆ ಎಲ್ಲ ಅನುಭವನೂ ಬೇಗ ಆಗ್ತಾಯಿದೆ. ಏನು ಅಂತಲೇ ನನಗೆ ಅರ್ಥನೇ ಆಗ್ತಾಯಿಲ್ಲ ಲೈಫಲ್ಲಿ. ನಾನು ಅಂದ್ಕೊಳ್ಳೋದೇ ಒಂದು, ಅದು ಆ ಲೈಫಲ್ಲಿ ಆಗೋದೇ ಇನ್ನೊಂದು. ಬಟ್ ನಮ್ಮ ಮನೆಯವರು ಮಾತ್ರ ನನ್ನ ಜೊತೆ ಯಾವಾಗಲೂ ನಾನು ಸಪೋರ್ಟಿವ್ ಆಗಿ ಇರ್ತಾರೆ. ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ. ಅವರು ನನ್ನ ಮದುವೆ ಟೈಮಲ್ಲಿ ನಾನು ಏನೇ ತೊಗೊಬೇಕಂದ್ರೂ ಎಲ್ಲ ನಾನು ಯಾವ್ದು ಇಷ್ಟಪಡ್ತೀನಿ ಅದನ್ನೇ ಕೊಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೂ ಹೇಳ್ಬೇಕಂದ್ರೆ ನಮ್ಮ ಮದುವೆಯಲ್ಲಿ ನಾನು ನಮ್ಮ ಮನೆಯವ್ರು ಇಬ್ಬರೇ ಶಾಪಿಂಗ್ ಮಾಡಿದ್ದು, ಇನ್ಯಾರನ್ನೂ ಕರ್ಕೊಂಡೇ ಹೋಗಿಲ್ಲ. ಪ್ರತಿಯೊಂದೂ ಅಷ್ಟೇ, ತಾಳಿ, ಕಾಲು ಚೈನ್ ಎಲ್ಲ ನಾನು ಯಾವ್ದು ಇಷ್ಟಪಡ್ತೀನಿ ಅದನ್ನೇ ಕೊಡಿಸಿದ್ರು. ಬಟ್ ಒಬ್ಬರು ನಮಗೆ ಕೊಡಿಸಿಲ್ಲ ಅಂತ ಅಂದರೆ ನಾವು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ದೇವ್ರು ಇನ್ನೊಬ್ರನ್ನ ಆ ಜಾಗಕ್ಕೆ ಕಳಿಸಿರ್ತಾರೆ. ಹಂಗೇ ನಮ್ಮ ಮನೆಯವರು ನಮಗೆ ಸಿಕ್ಕಿರೋದು. ನಾನು ಏನು ಕೇಳಿದ್ರು ಇಲ್ಲ ಅನ್ನೋದೇ ಇಲ್ಲ. ಅವರು ಆ ಮದುವೆ ಆಗಿದ್ದ ದಿನದಿಂದನೂ ಅಷ್ಟೇ, ಇವತ್ತಿಗೂ ಅಷ್ಟೇ, ಅವರು ನಾನು ಏನು ಕೇಳ್ತೀನಿ ಅದಕ್ಕಿಂತ ಹೆಚ್ಚಾಗೆ ಕೊಡಿಸ್ತಾನೆ ಬಂದಿದ್ದಾರೆ. ಹಂಗಾಗಿ ನಾನು ಆ ವಿಷಯದಲ್ಲಿ ಅದೃಷ್ಟವಂತನೇ ಅಂತಲೇ ಹೇಳ್ಬೋದು. ಎಲ್ಲದರಲ್ಲೂ ಎಲ್ಲನೂ ಕೊಡೋಕ್ಕೆ ದೇವರು ಅದೇನೋ ಹೇಳ್ತಾರೆ, ನಂಗೆ ಗೊತ್ತಿಲ್ಲ. ದೇವ್ರನ್ನ ನೆನೆಸ್ಕೊಳ್ಳೋರು ಯಾರು, ಬರೀ ಸುಖನೇ ಕೊಟ್ಬಿಟ್ರೆ ಅಂತ ಅಂದ್ಬಿಟ್ಟು ಅವಾಗವಾಗ ಕಷ್ಟ ಕೊಡ್ತಾನೆ ಅಂತ ಹೇಳ್ತಾರೆ. ಆ ಥರ ಅನಿಸುತ್ತೆ ನನ್ನ ಜೀವನ, ನನಗೆ ಗೊತ್ತಿಲ್ಲ.
ಬಟ್ ನನ್ನ ಮದುವೆ ವೀಡಿಯೋಸು ಇವ್ರನ್ನೆಲ್ಲ ನನಗೊಂಥರ ಮೆಮೊರೀಸು ತುಂಬಾ ಚೆನ್ನಾಗಿತ್ತು. ಒಂದು ಊರನ್ನ ಬಿಟ್ಟು ಹೊಸ ಮನೆ, ನನಗೆ ರಿಲೇಟಿವ್ ಮದುವೆ ಆಗಿಯೇ ಇಷ್ಟೊಂದು ನೋವಾಗ್ತಾಯಿದೆ. ಇನ್ನು ಗೊತ್ತಿಲ್ಲದೆ ಇರೋ ಊರು, ಗೊತ್ತಿಲ್ಲದೆ ಇರೋ ಮನೆ, ಗೊತ್ತಿಲ್ಲದೆ ಇರೋ ಜನನ ಮದುವೆ ಮಾಡ್ಕೊಂಡು ಬರ್ತಾರಲ್ಲ, ಆ ಹೆಣ್ಮಕ್ಳು ಕತೆ ಹೆಂಗಿರುತ್ತೋ ಗೊತ್ತಿಲ್ಲ. ಆ ಊರು ನನಗೆ ಚಿಕ್ಕದ್ರಿಂದ ಆಡ್ಕೊಂಡು ಬೆಳೆದಿರೋದೆ, ನಮ್ಮ ಅಮ್ಮನ ಮನೆಗೇ ಮದುವೆ ಆಗ್ತಿರೋದ್ರಿಂದ. ಆದರೂ ನನಗೆ ಅಷ್ಟೊಂದು ದುಃಖ ಆಗ್ತಿತ್ತು, ಅಷ್ಟೊಂದು ನೋವಾಗ್ತಿತ್ತು. ನಮ್ಮ ಮನೇಲೆಲ್ಲ ಬಿಟ್ಟು ಹೋಗಬೇಕು ಅನ್ನೋದು, ಆ ಮನೇನ ನಮ್ಮನೆ ಅಂದ್ಕೋಬೇಕು, ಅಲ್ಲಿರೋರನ್ನ ನಮ್ಮವರು ಅಂದ್ಕೋಬೇಕು ಅಂದಾಗಲೇ ನನಗೇ ನಾನು ಎಲ್ಲ ನೋಡಿಕೊಂಡೇ ಬಂದಿರೋಳಿಗೆ ಇಷ್ಟ ಆಗ್ತಿತ್ತು ಅಂದರೆ, ಇನ್ನು ಬೇರೆ ಹೆಣ್ಮಕ್ಳ ಪರಿಸ್ಥಿತಿ ಹೆಂಗೆ ಅಂತ ನೆನೆಸ್ಕೊಂಡ್ರೆ ನಿಜವಾಗ್ಲೂ ನನಗೆ ಭಯ ಆಗುತ್ತೆ. ಹೆಂಗೆ ಒಕ್ಕೋತಾರೆ, ಯಾರೋ ಗೊತ್ತಿಲ್ದಿರೋ ಮುಖಗಳು, ಯಪ್ಪ ಏನೂ ನೋಡಿಲ್ದಿರೋ ಮನೆಗಳು. ನನಗೆ ನಿಜವಾಗ್ಲೂ ಹೆಣ್ಮಕ್ಳು ಜೀವನ ಭಯ ಅಂತಲೇ ಅನಿಸುತ್ತೆ. ಅದರಲ್ಲಿ ಒಳ್ಳೆ ಗಂಡ, ಒಳ್ಳೆ ಮನೆ, ಒಳ್ಳೆ ಅತ್ತೆ ಸಿಕ್ಬಿಟ್ರಂತೂ ಆ ಹೆಣ್ಮಕ್ಳಿಗಿಂತ ಅದೃಷ್ಟವಂತರು ಬೇರೆ ಇರಲ್ಲ. ಎಷ್ಟೊಂದು ಹೆಣ್ಮಕ್ಳು ಯಾಕೆ ಅಷ್ಟೊಂದು ಸೂಸೈಡ್ ಮಾಡ್ಕೊಬಿಡ್ತಾರೆ, ಇಲ್ಲ ತಡ್ಕೊಳಕ್ಕಾಗಲ್ಲ, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಅಂತ ನನಗೆ ಅರ್ಥ ಆಗಿದ್ದು ಮದುವೆ ಆದಮೇಲೆ. ಅಲ್ಲಿ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಆಗುತ್ತೆ. ಆದರೆ ಎಲ್ಲ ಮೀರಿ ನಾವು ಜೀವನನ ಸಾಗಿಸ್ಬೇಕು. ಅದು ಒಂದೇ ಫುಲ್ ಸ್ಟಾಪ್ ಆಗಬಾರ್ದು ಜೀವನದಲ್ಲಿ. ಹೆಣ್ಮಕ್ಳು ತುಂಬ ಸ್ಟ್ರಾಂಗಾಗಿ ಬದುಕಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಂಡ್ಯದಲ್ಲಿರೋರಿಗೆ ಎಲ್ಲರಿಗೂ ಈ ಶಾಸ್ತ್ರಗಳೆಲ್ಲ ಗೊತ್ತಿರುತ್ತೆ, ಬೇರೆ ಕಡೆಯವ್ರಿಗೆ ಗೊತ್ತಿರಲ್ಲ. ಇದೊಂಥರ ಡಿಫ್ರೆಂಟ್ ಅಂತ ಅನಿಸ್ತಾರೆ. ಆಮೇಲೆ ನಮ್ಮ ಕಡೆ ಮದುವೆಲಿ ನಾವು ದೇವ್ರ ತರೋದೇ ಇಂಪಾರ್ಟೆಂಟು. ನಾನು ದೇವ್ರ ತರೋ ವಿಡಿಯೋ ಒಂದು ಮಿಸ್ ಆಗಿದೆ ನಮ್ಮದ್ರಲ್ಲಿ. ಯಾಕಂದರೆ ನನ್ನ ದಾರೆ ಇದ್ದಿದ್ದು 6:30ಇಂದನೇ ಸ್ಟಾರ್ಟ್ ಆಗೋಗಿತ್ತು. ನಮ್ಮ ಅಣ್ಣ ಅಂತೂ ಚಿಕ್ಕವನು ಎಲ್ಲರನ್ನೂ ಎಬ್ಬರಿಸಿದ್ದಾನೆ. ಆ ಟೈಮಲ್ಲಿ ಎಲ್ಲರೂ ದಾರೆಗೆ ಬಂದಿದ್ದರು. ನಾನು ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ಹಾಕ್ತೀನಲ್ಲ, ಅದರಲ್ಲಿ ಹಾಕ್ತೀನಿ. ಇದರಲ್ಲಿ ಫುಲ್ಲು ಹಾಕೋಕ್ಕಾಗಲ್ಲ, ಅಷ್ಟೊಂದು 2 ಅವರ್ಸ್ ವಿಡಿಯೋ ಇದೆ. ಹಂಗಾಗಿ ನಾನು ಪಾರ್ಟ್ 2 ಪಾರ್ಟ್ 3 ಆ ಥರ ಮಾಡ್ಕೊಂಡು ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನನ್ನ ಮದುವೆ ವಿಡಿಯೋ ಫುಲ್ಲು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇರಬೇಕಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ವ್ಯೂಸ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ನನ್ನ ಮೆಮೊರಿಲಂತೂ ಇದು ನನ್ನ ಫುಲ್ಫಿಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನನ್ನ ಯಾವುದೇ ವ್ಯೂಸು ರೀಚ್ಗೋಸ್ಕರ ನಾನು ಯಾವುದೇ ವೀಡಿಯೋಸು ಮಾಡಿಲ್ಲ. ಹಾಗಾಗಿ ನನಗೇನು ಫೀಲ್ ಆಗೋಲ್ಲ, ಅದು ವ್ಯೂಸ್ ಆಯಿತಾ ಇಲ್ವಾ, ಲೈಕ್ಸ್ ಆಯಿತಾ ಅಂತ ಅಂದ್ಬಿಟ್ಟು ನನ್ನ ಖುಷಿಗೋಸ್ಕರ ನಾನು ಮಾಡ್ಕೊತಿದ್ದೀನಿ ಅಷ್ಟೇ. ಇನ್ನು ನನ್ನ ಜೀವನನೂ ಕೆಲವೊಬ್ರಿಗೆ ಹಂಚ್ಕೊಂಡ್ರೆ ಎಷ್ಟೋ ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗ್ಬೋದು. ಎಷ್ಟೋ ಹೆಣ್ಮಕ್ಳು ಈ ಥರ ನಮಗೆ ಕಷ್ಟ ಅಂತ ಅಂದ್ಕೊತಿರ್ತಾರಲ್ವ, ಅವ್ರಿಗೆ ಒಂದು ಸ್ಫೂರ್ತಿ ಆಗ್ಬೋದು. ಇವಾಗ ನೋಡಿ, ಅಷ್ಟು ಚೆನ್ನಾಗಿರೋ ಮನೆ ಕಟ್ಟಿದ್ದೀನಿ, ಅಲ್ಲಿರೋರೇ ಯಾರೂ ಇಲ್ಲ. ಇಲ್ಲಿ ನಾವು ಬೆಂಗಳೂರಲ್ಲಿದ್ದೀವಿ, ಇಲ್ಲಿರೋಕ್ಕೆ ನಮಗೆ ಮನೆಯೇ ಇಲ್ಲ. ನಾವು ಬಾಡಿಗೆ ಮನೆಯಲ್ಲಿ ಇಲ್ಲಿ ಇರಬೇಕು. ಇನ್ನೂ ಚಿಕ್ಕವರಿದ್ದಾಗಂತೂ ಮಲ್ಕೊಂಡ್ರೆ ಕಾಲ ಹತ್ರ ನೀರು ಸುರಿತಾಯಿತ್ತು. ನಾವೆಲ್ಲ ಎಷ್ಟೊಂದು ಸಲ ತೊಪ್ಪೆನೆಲ್ಲ ಅಲ್ವಾ, ಅದನ್ನು ಒರ್ಸೋಕ್ಕೂ ಆಗ್ತಿರಲಿಲ್ಲ. ಬಟ್ಟೆಲಿ ಹಿಂಡಿ ಹಾಕಿರೋ ದಿನಗಳು ಇದೆ. ಯಾವತ್ತೂ ಜೀವನ ಒಂದೇ ಥರ ಇರಲ್ಲ. ಇವತ್ತು ನಾವು ಏನು ಬೇಕಾದನ್ನು ತೊಗೊಳ್ಳೋ ಅಷ್ಟು ಕೆಪಾಸಿಟಿ ದೇವ್ರು ಕೊಟ್ಟಿದ್ದಾನೆ. ಅವತ್ತಿನ ಕಷ್ಟ ಇವತ್ತಿಲ್ಲ, ಇವತ್ತಿನ ಕಷ್ಟ ನೆಕ್ಸ್ಟ್ ಮುಂದೆನೂ ಇರಲ್ಲ ಅಂತ ಅಂದ್ಬಿಟ್ಟು ನಾವು ಧೈರ್ಯವಾಗಿ ಮುಂದೆ ಸಾಗಬೇಕು. ಖಂಡಿತ ಇರೋದಿಲ್ಲ, ನಮ್ಮ ಹತ್ರ ಗುರಿ ಇರಬೇಕು ಅಷ್ಟೇ, ನಾವು ಹಿಂಗೆ ಬದುಕಬೇಕು ಅಂತ ಅಂದ್ಬಿಟ್ಟು. ಆ ಗುರಿ ಇದ್ದರೆ ಮಾತ್ರ ನಾವು ಏನಾದರೂ ಸಾಧಿಸೋಕ್ಕೆ ಸಾಧ್ಯ. ನಮ್ಮಮ್ಮ ಇವರು ನಮ್ಮ ಚಿಕ್ಕಿರಮ್ಮ ಈಗ ತಾನೇ ತೀರೋಗ್ಬಿಟ್ರು. ಈ ವಿಡಿಯೋಗಳೆಲ್ಲ ಎಷ್ಟು ಬೇಜಾರಾಗುತ್ತೆ ಅಂದರೆ ತುಂಬ ಬೇಜಾರಾಗುತ್ತೆ. ಇದು ನಮ್ಮ ಚಿಕ್ಕಳವ ನಮ್ಮ ಮನೆ ಮುಂದೆನೇ ಇರೋದು. ತುಂಬ ಅಳ್ತಿತ್ತು. ನೀನು ಒಂಥರ ಗ್ರೇಟು ಕಣವ, ಬೇವನಹಳ್ಳಿಲಿ ಯಾವ ಹೆಣ್ಮಕ್ಳು ಈ ಥರ ಇಲ್ಲ, ಎಲ್ಲರೂ ಅವರವರೇ ಮಾಡಿಸ್ಕೊಂಡು ಇನ್ನೂ ಎಲ್ಲ ಅಪ್ಪನ ಮನೆಯಿಂದ ತೊಗೊಂಡು ಹೋಗ್ತಾರೆ, ನೀನು ಎಲ್ಲ ಇಲ್ಲೇ ಮಾಡಿ ನೀನೇ ಮಾಡ್ಕೊಂಡು ಹೋಗ್ತಿದ್ಯಲ್ಲ ಅಂತ ಅಂದ್ಬಿಟ್ಟು ತುಂಬ ಹತ್ಬಿಟ್ರು. ಅವರು ನನ್ನ ತುಂಬ ಹತ್ರದಿಂದ ನೋಡಿದ್ದಾರೆ. ಅಲ್ಲಿ ನಮ್ಮ ಮನೆ ಎದುರುಗಡೆನೇ ಇದ್ದಿದ್ದರಿಂದ ನಮ್ಮ ಮನೇಲಿ ಆಗ್ತಿತ್ತು ಪ್ರತಿಯೊಂದೂ ಅವ್ರಿಗೆ ಗೊತ್ತಾಗ್ತಿತ್ತು. ಹಾಗಾಗಿ ತುಂಬ ಫೀಲ್ ಮಾಡ್ಕೋತಾ ಇತ್ತು ಅಂತಲೇ ಹೇಳ್ಬೋದು. ಇದನ್ನೆಲ್ಲ ನೆನೆಸ್ಕೊಂಡು ನನಗೆ ಅವಾಗ ನೋಡ್ತಿದ್ದೆ ವೀಡಿಯೋನ. ನಮ್ಮಮ್ಮ ನಮ್ಮ ಅಣ್ಣ ಎಲ್ಲ ಇದ್ದಾಗ. ಇತ್ತೀಚಿನ ದಿನಗಳಲ್ಲಿ ನಾನು ಮಾಡೋಕ್ಕೆ ಹೋಗಲ್ಲ. ಇವತ್ತೇ ನಾನು ಅದನ್ನು ವಿಡಿಯೋ ನೋಡಬೇಕು ಅಂತ ಅನಿಸಿದ್ದು, ಆಮೇಲೆ ಯೂಟ್ಯೂಬ್ಗೆ ಹಾಕಬೇಕು ಅಂತಲೂ ಅನಿಸಿದ್ದು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಪಾರ್ಟ್ 2 ವೀಡಿಯೋನು ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಏನನ್ನಿಸ್ತು ನಿಮಗೆ, ನಿಮ್ಮ ಮದುವೆ ಏನಾದರೂ ನೆನಪಾಯ್ತಾ? ನಾನಂತೂ ಫುಲ್ಲು ಅಳ್ತಾ ಇದ್ದೆ. ಎಲ್ಲರೂ ನೋಡಿ ನನಗೆ ಸಿಕ್ಕಾಬಟ್ಟೆ ಅಳು ಬಂತು. ಅಲ್ಲಿವರೆಗೂ ನಂಗೆ ಯಾವ ಫೀಲಿಂಗ್ಸು ಇರಲೇ ಇಲ್ಲ. ಆಮೇಲೆ ಇದೇ ಲಾಸ್ಟ್ ದಿನ ಮದುವೆಯಾಗಿ ಹೋಗ್ಬಿಡ್ತಿದ್ದೆ, ಆ ಮನೆಗೆ ನಾವೇ ಅತಿಥಿಗಳು ಅಂತ ಅನಿಸ್ಬಿಡ್ತು ನನಗೆ. ತುಂಬಾ ಅಳ್ತಾ ಇದ್ದೆ ನಾನಂತೂ. ಎಲ್ಲರೂ ಅಳ್ಬೇಡ ಅಂತ ಹೇಳ್ತಿದ್ರು. ಕೆಲವೊಂದು ಹೆಣ್ಮಕ್ಳು ಅಳಲ್ಲ, ಕೆಲವೊಂದು ಹೆಣ್ಮಕ್ಳು ನಗಾಡ್ಕೊಂಡೇ ಮದುವೆ ಮಾಡ್ಕೊಂಡು ಹೋಗ್ತಾರೆ. ಬಟ್ ನಾನು ತುಂಬಾ ಸೆಂಟಿಮೆಂಟ್ ಆಗಿರೋದ್ರಿಂದ ಸ್ವಲ್ಪ ತುಂಬ ಜಾಸ್ತಿನೇ ಹತ್ಬಿಟ್ಟೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು.
ಪಾರ್ಟ್ 2 ನನ್ನ ಮದುವೆ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.